ರಿಸರ್ವೇಶನ್ ಹಟಾವೋ ಆಂದೋಲನ. ಇನ್ಸ್ಟಾಗ್ರಾಂನಲ್ಲಿ ಬರೋಬ್ಬರಿ 55 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್. इस देश में पेपर लीक से जितने बच्चे परेशान नहीं होते उससे ज्यादा परेशान करता है आरक्षण। पेपर लीक तो पेपर होने से पहले बच्चे का हक मारता है, लेकिन आरक्षण हर उस एक बच्चे का हक मारता है और कई बार मारता है जो दिन रात मेहनत करता है और पीछे सिर्फ इसलिए रह जाता है क्योंकि किसी दूसरे के नाम के आगे उसकी जाति लगी होती है। हमने पेपर लीक पे बात कर ली, अब वक्त आया है आरक्षण पर बात करने का। ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಒಂದು ದೊಡ್ಡ ಆಂದೋಲನ ಇಡೀ ದೇಶದ ಗಮನ ಸೆಳೆಯುತ್ತಿದೆ. ಅದೇ ರಿಸರ್ವೇಶನ್ ಹಟಾವೋ ಆಂದೋಲನ. ಇನ್ಸ್ಟಾಗ್ರಾಂನಲ್ಲಿ ಬರೋಬ್ಬರಿ 55 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿರುವ ಈ ಪೇಜ್ ಈಗ ಕೇವಲ ಆನ್ಲೈನ್ ಟ್ರೆಂಡ್ ಅಷ್ಟೇ ಆಗಿ ಉಳಿದಿಲ್ಲ, ಇದು ದೇಶಾದ್ಯಂತ ಒಂದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಅಷ್ಟಕ್ಕೂ ಏನಿದು ಆಂದೋಲನ, ಇವರ ಡಿಮ್ಯಾಂಡ್ ಏನು, ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಆಂದೋಲನದ ಹೈಲೈಟ್ಸ್ ಮತ್ತು ಅಂಬೇಡ್ಕರ್ ಅವರ ಸ್ಲೋಗನ್. ಈ ರಿಸರ್ವೇಶನ್ ಹಟಾವೋ ಆಂದೋಲನ ಅಥವಾ ಮೀಸಲಾತಿ ಮುಕ್ತ ಭಾರತ ಅಭಿಯಾನದ ಅತಿ ದೊಡ್ಡ ವಿಶೇಷತೆ ಏನಪ್ಪಾ ಅಂದ್ರೆ, ಇವರು ತಮ್ಮ ಪೋಸ್ಟ್ಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಸಿದ್ಧ ಸ್ಲೋಗನ್ ಆದ ಎಜುಕೇಟ್, ಎಜುಟೇಟ್, ಆರ್ಗನೈಸ್ ಅನ್ನುವುದನ್ನೇ ಬಳಸಿಕೊಳ್ಳುತ್ತಿದ್ದಾರೆ. आरक्षण हटाओ आंदोलन की शुरुआत अब हो चुकी है। कॉकरोच जनता पार्टी की अपार सफलता के बाद एक नया इंस्टाग्राम पेज बनाया गया है जिसमें आरक्षण को लेकर के बात की जा रही है और माइंड यू कि इसमें आरक्षण सिर्फ जाति के बेसिस पर हटाने की बात की जा रही है। ಸಾಮಾನ್ಯವಾಗಿ ಮೀಸಲಾತಿಯನ್ನ ಸಪೋರ್ಟ್ ಮಾಡೋರು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಪ್ರಸ್ತಾಪಿಸುತ್ತಾರೆ. ಆದರೆ ಇಲ್ಲಿ ಮೀಸಲಾತಿ ವಿರೋಧಿಸುವವರು ಕೂಡ ಅದೇ ಸ್ಲೋಗನ್ ಬಳಸಿ ಸಾರ್ವಜನಿಕ ಜೀವನದಲ್ಲಿ ಜಾತಿ ಪದ್ಧತಿ ಮತ್ತು ಜಾತಿ ಆಧಾರಿತ ಗುರುತಿಸುವಿಕೆಗೆ ಸಂಪೂರ್ಣ ಬ್ರೇಕ್ ಹಾಕಬೇಕು ಅಂತ ಡಿಮ್ಯಾಂಡ್ ಮಾಡುತ್ತಿದ್ದಾರೆ. ಹಾಗಾದರೆ ಇವರ ಮುಖ್ಯವಾದ ಏನು? ಈ ಪೇಜ್ ಮತ್ತು ಈ ಆಂದೋಲನದ ಮುಖ್ಯವಾದ ಅಂದ್ರೆ, ಇವತ್ತಿನ ದಿನಗಳಲ್ಲಿ ಜಾತಿ ಆಧಾರಿತ ಕೋಟಾ ಸಿಸ್ಟಮ್ನಿಂದಾಗಿ ದೇಶದ ಶೈಕ್ಷಣಿಕ ಮತ್ತು ವೃತ್ತಿಪರ ರಂಗದಲ್ಲಿ ಮೆರಿಟ್ ಅಥವಾ ಅರ್ಹತೆಗೆ ಬೆಲೆ ಸಿಗದಂತಾಗಿದೆ. ಹೆಚ್ಚು ಅಂಕ ತಗೊಂಡವರಿಗಿಂತ ರಿಸರ್ವೇಶನ್ ನೀಡೋರಿಗೆ ಬೇಗ ಸೀಟು ಅಥವಾ ಕೆಲಸ ಸಿಗ್ತಿದೆ ಅನ್ನೋದು ಇವರ ಆರೋಪ. ಪ್ರಸ್ತುತ ಆಧುನಿಕ ಭಾರತದಲ್ಲಿ ಜಾತಿಗಿಂತ ಹೆಚ್ಚಾಗಿ ಆರ್ಥಿಕ ಪರಿಸ್ಥಿತಿಯನ್ನ ನೋಡಿ ಸಹಾಯ ಮಾಡಬೇಕು, ಜಾತಿ ಆಧಾರಿತ ರಿಸರ್ವೇಶನ್ ನಿಲ್ಲಬೇಕು ಅನ್ನೋದು ಈ ಆನ್ಲೈನ್ ಗ್ರೂಪ್ನ ಪ್ರಮುಖ ಅಜೆಂಡಾ. ಆನ್ಲೈನ್ ನಿಂದ ರಸ್ತೆಗಿಳಿದ ಹೋರಾಟ. ಸ್ನೇಹಿತರೆ, ಈ ಮೂವ್ಮೆಂಟ್ ಕೇವಲ ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ಪೋಸ್ಟ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ. 55 ಲಕ್ಷಕ್ಕೂ ಹೆಚ್ಚು ಯುವಕರು ಆನ್ಲೈನ್ನಲ್ಲಿ ಕನೆಕ್ಟ್ ಆದ ಬೆನ್ನಲ್ಲೇ ಈಗ ಇವರು ರಸ್ತೆಗಿಳಿದು ಫಿಸಿಕಲ್ ಪ್ರೊಟೆಸ್ಟ್ ಮಾಡೋಕೆ ಶುರು ಮಾಡಿದ್ದಾರೆ. ಮಹಾರಾಷ್ಟ್ರದ ನಾಗಪುರ ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ ಯುವಕರು ರ್ಯಾಲಿಗಳನ್ನ ನಡೆಸಿ ಸರ್ಕಾರದ ಗಮನ ಸೆಳೆಯುತ್ತಿದ್ದಾರೆ. ಇದು ಮುಂಬರುವ ದಿನಗಳಲ್ಲಿ ಇನ್ನು ದೊಡ್ಡ ಮಟ್ಟದ ಹೋರಾಟವಾಗಿ ರೂಪುಗೊಳ್ಳುವ ಮುನ್ಸೂಚನೆ ಸಿಗ್ತಿದೆ. ಒಂದೆಡೆ ದೇಶದಲ್ಲಿ ಮೀಸಲಾತಿ ಬೇಕು ಅಂತ ಹಲವು ಸಮುದಾಯಗಳು ಹೋರಾಟ ಮಾಡ್ತಿದ್ರೆ, ಇನ್ನೊಂದೆಡೆ ಯುವ ಪೀಳಿಗೆ ರಿಸರ್ವೇಶನ್ ಬೇಡವೇ ಬೇಡ ಅಂತ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಂಘಟಿತವಾಗಿರೋದು ನಿಜಕ್ಕೂ ಒಂದು ದೊಡ್ಡ ತಿರುವು. ಖಂಡಿತವಾಗಿಯೂ ಈ ವಿಷಯದ ಮೇಲೆ ನಿಮ್ಮ ಅಭಿಪ್ರಾಯ ತುಂಬಾನೇ ಮುಖ್ಯ. ದೇಶದಲ್ಲಿ ಸದ್ಯ ಇರೋ ಜಾತಿ ಆಧಾರಿತ ಮೀಸಲಾತಿ ಪದ್ಧತಿ ಮುಂದುವರಿಯಬೇಕಾ ಅಥವಾ ಅರ್ಹತೆ ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ಬದಲಾಗಬೇಕಾ? ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ತರದ ಟ್ರೆಂಡಿಂಗ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.